ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಲೈನಲ್ಲಿ ನೋಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು. ಇಯರಿಂಗ್ಸ್ ಕಲೆಕ್ಷನ್ಸ್ನ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದಷ್ಟು ಇಯರಿಂಗ್ಸ್ ಕಲೆಕ್ಷನ್ಸ್, ನನ್ನ ಹತ್ರ ಇರೋಂಥ ಇಯರಿಂಗ್ಸ್ ಕಲೆಕ್ಷನ್ಸು ಶೇರ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನಾನು ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಆ್ಯಂಡ್ ನೋಟಿಫಿಕೇಷನ್ ಆಗಿ ಬರುತ್ತೆ. ನೀವು ನಂದು ವೀಡಿಯೋಸ್ ಎಲ್ಲ ಮುಂಚೆನೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಹತ್ರ ಇರೋಂಥ ಇಯರಿಂಗ್ಸ್ ಕಲೆಕ್ಷನ್ಸ್ನ ಇವಾಗ ತೋರಿಸ್ತೀನಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ ಇಯರಿಂಗ್ಸ್ ಕಲೆಕ್ಷನ್ಸ್ನ ಮಾಡಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮತ್ತು ಲಾಂಗ್ ಹಾರ ತೋರಿಸಿದ್ದು ಅದು ಕೂಡ ನೋಡಿದ್ದೀರಾ. ಮತ್ತು ನನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ಸ್ ಇದ್ದಿದ್ದನ್ನ ಅದನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಮತ್ತು ಮುಂದೆ ಹಾಕುವಂಥ ವ್ಲಾಗ್ಸ್ಗಳನ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ ಇಯರಿಂಗ್ಸ್ ಎಲ್ಲ ತೋರಿಸ್ಕೊಂಡು ಬರ್ತೀನಿ, ಯಾವುದ್ಯಾವ್ದು ಡಿಸೈನ್ ಇದೆ ಏನು ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಯರಿಂಗ್ ಬಂದು ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? ಈ ಇಯರಿಂಗ್ ಬಂದ್ಬಿಟ್ಟು 4 ಗ್ರಾಮ್ ಇದೆ. ಇಯರಿಂಗ್ ಫ್ರೆಂಡ್ಸ್ 4 ಗ್ರಾಮ್ ಇದೆ. ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ? ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ಒಂದ್ಸಲಿ ನಿಮಗೆ ತೋರಿಸ್ತೀನಿ ಆಮೇಲೆ ನಾನು. ನೆಕ್ಸ್ಟ್ ಫ್ರೆಂಡ್ಸ್, ಇದು ಪುಟಾಣಿ ಜುಮ್ಕಾ ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಈ ಜುಮ್ಕಾ ಬಂದು 6 ಗ್ರಾಮ್ ಇದೆ. ನೋಡಿ ಡಿಸೈನ್ ಹೇಗಿದೆ ಅಂದ್ಬಿಟ್ಟು. ನಾನು ಬ್ಯಾಕ್ ಕ್ಯಾಮ್ರಾ ಕೂಡ ಮಾಡಿ ಇನ್ನೊಂದ್ಸಲಿ ತೋರಿಸ್ತೀನಿ. ಅವಾಗ್ಲೂ ಕೂಡ ಒಂದ್ಸಲಿ ನಾನು ಗ್ರಾಮ್ ಎಷ್ಟಿದೆ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಾನು ನೋಡಿ ದೂರದಿಂದ ತೋರಿಸ್ತಾ ಇದ್ದೀನಿ ಹೇಗಿದೆ ಡಿಸೈನ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಿಕಾಕ್ದು ನೋಡ್ತಾ ಇರ್ಬೋದು. ಇದು ಒಂದು 3 ಗ್ರಾಮ್ ಇರ್ಬೋದು. ಒಂದು ಪಿಕಾಕ್ ಡಿಸೈನ್ ಅಲ್ಲಿ ಇದೆ. ಬ್ಯಾಕ್ ಕ್ಯಾಮ್ರಾ ಕೂಡ ಮಾಡಿ ನಿಮ್ಗೆ ಇನ್ನೊಂದ್ಸಲಿ ತೋರಿಸ್ತೀನಿ. ತುಂಬಾ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಡಿಸೈನ್ ಇದು. ಅಂಡ್ ಚೂಡಿದಾರ ಅಂಡ್ ಸಿಂಪಲ್ ಆಗಿ ಸ್ಯಾರಿ ಹಾಕೊಂಡಿದ್ರೆ, ಈಗ ಫ್ಯಾನ್ಸಿ ಸ್ಯಾರಿ ತರ ಆ ತರ ಸ್ಯಾರಿ ಏನಾದ್ರು ಹಾಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕೊಂಡಾಗ. ಅಂಡ್ ಸಿಂಪಲ್ ಆಗಿ ಕೂಡ ಇದೆ, ಚೆನ್ನಾಗಿದೆ. ಇಲ್ಲೆಲ್ಲ ವೈಟ್ ಸ್ಟೋನ್ಸ್ ಇದೆ ಅಂಡ್ ಮಿಡಲ್ ಅಲ್ಲಿ ರೆಡ್ ಕಲರ್ ಸ್ಟೋನ್ ಇದೆ. ನೋಡ್ತಾ ಇರ್ಬೋದು ನೀವು. ಡ್ರೆಸ್ಸಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಜುಮ್ಕಿ, ಇದು ಒಂದು 9 ಗ್ರಾಮ್ ಇದೆ ಅನ್ಸುತ್ತೆ. ನೋಡ್ತಾ ಇರ್ಬೋದು ಡಿಸೈನ್ ನೀವು. ಅಂಡ್ ನಾನು ಬ್ಯಾಕ್ ಕ್ಯಾಮ್ರಾ ಕೂಡ ಮಾಡಿ ಪ್ರತಿಯೊಂದು ನಾನು ಯಾವ ತರ ಇದೆ ಡಿಸೈನ್ ಅಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಅಂಡ್ ಯಾವ ಜುಮ್ಕಾ ಯಾವ ಇಯರಿಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಗ್ರಾಮ್ ಕೂಡ ಹೇಳ್ತಾ ಇದ್ದೀನಿ ನಿಮ್ಗೆ, ಪ್ರತಿಯೊಂದು ಗ್ರಾಮ್ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಎಷ್ಟೆಷ್ಟು ಗ್ರಾಮ್ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಗ್ರಾಮ್ ಹೇಳ್ತಾ ಇದ್ದೀನಿ ನಾನು. ಅಂಡ್ ನಿಮ್ಗೆ ನಾನು ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಈಗ ಡಿಸೈನ್ ಕೂಡ ತೋರಿಸಿದ್ದೀನಿ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ ನೋಡ್ಕೊಳ್ಳಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂದ್ಬಿಟ್ಟು. ಅಂಡ್ ಇಲ್ಲಿ ಮಿಡಲ್ ಅಲ್ಲಿ ಬಂದ್ಬಿಟ್ಟು ಲಕ್ಷ್ಮೀದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗಿದೆ ಜುಮ್ಕಾ ಅಂದ್ಬಿಟ್ಟು. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ್ದು ಚೆನ್ನಾಗಿದೆ ಡಿಸೈನ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಜುಮ್ಕಾ ಬಂದ್ಬಿಟ್ಟು ಈ ಮುತ್ತಿನೋಲೆ ನೋಡ್ತಾ ಇದ್ದೀರಲ್ಲ, ಮುತ್ತಿನೋಲೆದು ಜುಮ್ಕಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹೇಗಿದೆ?
ಹೇಗಿದೆ ಫ್ರೆಂಡ್ಸ್, ಇದು ತುಂಬ ಆವಾಗ ಹಾಕೋತಿದ್ದು ಟ್ರೆಂಡು. ಈಗ ಕೂಡ ಫುಲ್ ಟ್ರೆಂಡ್ ಆಗಿದೆ ಈ ಜುಮ್ಕಾ, ನೀವು ನೋಡ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ಇದೆಲ್ಲ ಅವಾಗ ಟ್ರೆಂಡ್ ಆಗಿತ್ತು, ಈಗ ಕೂಡ ಫುಲ್ ಟ್ರೆಂಡ್ ಆಗಿದೆ. ಅಂಡ್ ಇದಕ್ಕೆ ಮಾಟಿ ನೋಡ್ತಾ ಇರ್ಬೋದು. ಇನ್ನೊಂದು ತರ ಮಾಟಿ ಬರುತ್ತೆ, ಅದಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಡಿಸೈನ್ ನೋಡ್ತಾ ಇರ್ಬೋದು ಫ್ಲವರ್ದು. ಅಂಡ್ ಇಲ್ಲೆಲ್ಲ ಬಂದು ವೈಟ್ ಮುತ್ತಿರೋಂಥದ್ದು. ಎರಡು ಕೂಡ ನಿಮ್ಗೆ ಮುತ್ತಿನೊಲೆ ತೋರಿಸ್ತೀನಿ ನಿಮ್ಗೆ ಇವಾಗ. ಅಂಡ್ ಬ್ಯಾಕ್ ಕ್ಯಾಮ್ರಾ ಮಾಡಿ ಪ್ರತಿಯೊಂದು ಕೂಡ ನಿಮ್ಗೆ ಕ್ಲಿಯಾರಿಟಿಯಾಗಿ ನಾನು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅದಾದ್ಮೇಲೆ ಇದೊಂದು ಲಕ್ಷ್ಮಿ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಅಂಡ್ ಇದು ಕೂಡ ನಾನು ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನಿಮ್ಗೆ. ಅಂಡ್ ಇದನ್ನ ನೋಡ್ತಾ ಇರ್ಬೋದು ಲಕ್ಷ್ಮಿ ಪೆಂಡೆಂಟ್ದು. ಇದು ಕೂಡ ಹೇಗೆ ಚೆನ್ನಾಗಿ ಸೂಟ್ ಆಗ್ತದೆ, ಮುತ್ತಿನ ಒಲೆಗಾಗಿರ್ಬೋದು ಮತ್ತೆ ಮಾಮೂಲಿ ಜುಮ್ಕಿ ಇದೆಯಲ್ಲ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಾನು ಪ್ರತಿಯೊಂದು ಕೂಡ ಬ್ಯಾಕ್ ಕ್ಯಾಮ್ರಾ ಮಾಡಿ ನಿಮಗೆ ಕ್ಲಿಯಾರಿಟಿಯಾಗಿ ನಾನು ಜುಮ್ಕ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂದ್ಬಿಟ್ಟು. ಅಂಡ್ ಇಲ್ಲಿ ಮಿಡಲ್ ಅಲ್ಲಿ ಬಂದು ಲಕ್ಷ್ಮಿದಿದೆ. ಇಲ್ಲಿ ಸ್ಟೋನ್ಸ್ ಅಂಡ್ ರೆಡ್ ಮತ್ತೆ ಗ್ರೀನ್ ಕಲರ್ ಇಲ್ಲಿದೆ. ನೋಡ್ತಾ ಇರ್ಬೋದು ನೀವೇ ಹೇಗಿದೆ ಡಿಸೈನ್ ಅಂತ ಅಂದ್ಬಿಟ್ಟು. ನಾನು ಇದನ್ನ ಗ್ರಾಮ್ ಕೂಡ ಹೇಳ್ದೆ, 9 ಗ್ರಾಮ್ ಇದೆ ಒಂದು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನೆಕ್ಸ್ಟ್ ಇದು ಪುಟಾಣಿ ಜುಮ್ಕಾ ನೋಡ್ತಾ ಇರ್ಬೋದು ನೀವು ಹೇಗಿದೆ ಡಿಸೈನ್ ಅಂತ ಅಂದ್ಬಿಟ್ಟು. ಇದು ಕೂಡ ನಾವೆಲ್ಲದಕ್ಕೂ ಡಿಸೈನ್ ಬಂದು ಈ ತರ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಮಾಮೂಲಿ ಇದೆಲ್ಲರೂ ಕೂಡ ಈ ತರ ಮಾಡಿಸ್ಕೊಳ್ತಾರೆ. ಇದು 6 ಗ್ರಾಮ್ ಇದೆ ಅನ್ಸುತ್ತೆ. ಇದು ನೀವು ನೋಡ್ತಾ ಇರ್ಬೋದು ಹೇಗಿದೆ ಡಿಸೈನ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಫ್ರೆಂಡ್ಸ್, ಈ ಇಯರಿಂಗ್ ನೋಡ್ತಾ ಇರ್ಬೋದು, ಫ್ಯಾನ್ಸಿ ಇಯರಿಂಗು. ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಹೇಗಿದೆ ಡಿಸೈನ್ ನೋಡಿ. ರೆಡ್ ಸ್ಟೋನ್ ಇದೆ ಇದು. ನೆಕ್ಸ್ಟ್ ಫ್ರೆಂಡ್, ಇಲ್ಲಿ ನೋಡ್ತಾ ಇರ್ಬೋದು ಇಯರಿಂಗ್ ಇದು ಪಿಕಾಕ್ದು. ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಡಿಸೈನ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಸ್ಟೋನ್ಸ್ ಎಲ್ಲ ಬಂದು ಇಲ್ಲಿ ವೈಟ್ ಸ್ಟೋನ್ ಇದೆ. ಮಿಡಲ್ ಅಲ್ಲಿ ಬಂದು ಪಿಂಕ್ ಕಲರ್ ರೆಡ್ ಕಲರ್ ಸ್ಟೋನ್ ಅನ್ಸುತ್ತೆ. ಇದು ಚೂಡಿದಾರಕ್ಕಾಗಿರ್ಬೋದು ಇಲ್ಲ ಸಿಂಪಲ್ ಆಗಿ ಸ್ಯಾರಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಅಂಡ್ ಡೈಲಿ ವೇರ್ಗೂ ಕೂಡ ಯೂಸ್ ಮಾಡ್ಬೋದು. ಇದು ಒಂದು 3 ಗ್ರಾಮ್ ಇರ್ಬೋದು ಅನ್ಸುತ್ತೆ. ಇದು ನೀವು ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂದ್ಬಿಟ್ಟು ಪಿಕಾಕ್ದು. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಏನು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲದೂ ಕೂಡ ಗ್ರಾಮ್ ಹೇಳಿದ್ದೀನಿ, ನಾನು ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಬಾಕ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಕೈಯಲ್ಲೇ ಹಾಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಡಿಸೈನ್ಸ್ನ. ನೆಕ್ಸ್ಟ್ ಫ್ರೆಂಡ್, ಇದು ನೋಡ್ತಾ ಇರ್ಬೋದು ಮುತ್ತಿನ ಓಲೆ ಹೇಗಿದೆ ಡಿಸೈನ್ ಅಂದ್ಬಿಟ್ಟು ನೋಡಿ. ಆಕ್ಚುಲಿ ಇಯರಿಂಗ್ಸ್ ಎಲ್ಲ ಮಡಿಕೊಂಡು ತೋರಿಸ್ತಾರಲ್ಲ ಆ ಥರ ಬಾಕ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಯರಿಂಗ್ಸ್ನ. ಹಾಗೆ ಫ್ರೆಂಡ್ಸ್, ಹೇಗಿದೆ ಡಿಸೈನ್ ಇದು ಮುತ್ತಿನ ಓಲೆದು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಇದು, ನೀವು ನೋಡ್ತಾ ಇರ್ಬೋದು. ಈಗಂತೂ ಎಲ್ಲರೂ ಈ ಥರದ್ದು ಮಾಡಿಸ್ಕೋತಾರೆ ಇದು ಇಯರಿಂಗ್ನ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ನಾನು ಲಕ್ಷ್ಮಿ ಪೆಂಡೆಂಟ್ ಇದೆಯಲ್ಲ ಅದನ್ನು ತೋರಿಸ್ತೀನಿ ನಿಮ್ಗೆ ಇವಾಗ. ಫ್ರೆಂಡ್, ಇಲ್ಲಿ ನೋಡ್ತಾ ಇರ್ಬೋದು ನೀವು ಲಕ್ಷ್ಮಿ ಪೆಂಡೆಂಟ್ದು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಮುತ್ತಿಂದು ಇದೆಯಲ್ಲ ನೋಡ್ತಾ ಇರ್ಬೋದು ಹೇಗಿದೆ ವೈಟ್ ಕಲರಲ್ಲಿ. ಇದೆಲ್ಲ ಬಂದು ರೆಡ್ ಕಲರ್ ಸ್ಟೋನ್ಸ್ ಇದೆ. ತುಂಬ ಚೆನ್ನಾಗಿದೆ ಇದು ಕೂಡ ಡಿಸೈನು. ಇಲ್ಲಿ ಫ್ಯಾನ್ಸಿ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಆಗಲೇ ಕ್ಲಿಯರಾಗಿ ಕಾಣಿಸ್ತಾ ಏನೋ ಗೊತ್ತಿಲ್ಲ, ಬಟ್ ಇನ್ನೊಂದ್ಸಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು. ಯಾವ್ದ್ಯಾವ್ದು ಡಿಸೈನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದು ಲಕ್ಷ್ಮಿ ಥರದ್ದು, ಅಂದರೆ ಈಗ ಟ್ರೆಂಡ್ ಗೋಲ್ಡ್ ಇದೆಯಲ್ಲ ಆ ಥರ ಟೈಪ್ ಇದು ಗೋಲ್ಡ್ ಇರೋದು. ಬಟ್ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ. ನಾನು ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದ್ಸಲಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂದ್ಬಿಟ್ಟು. ಬಟ್ ಇದನ್ನ ನಾನು ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಇದು ಫಸ್ಟ್ ಇಯರಿಂಗ್ಸು ನಾನು ತೋರಿಸೋದ್ನಲ್ಲ. ಸ್ಟೋನ್ ಇದೆ, ಇದು ಸ್ಟೋನ್ ಇದೆ. ಇಲ್ಲಿ ಮಿಡಲಲ್ಲಿ ಸ್ಟೋನ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಸ್ಟೋನ್ ಹಾಕ್ಸ್ಕೊಂಡಿರೋದು. ಬೇಕಿದ್ರೆ ಆ ಸ್ಟೋನ್ಗೆ ನಾವು ಗ್ರೀನ್ ಸ್ಟೋನ್ ಅಥವಾ ಬ್ಲ್ಯಾಕ್ ಕಲರ್ದು ಕಲರ್ಸ್ ಯಾವ್ದು ಬೇಕೋ ಆ ಸ್ಟೋನ್ಸ್ನ ಹಾಕ್ಸ್ಕೋಬೋದು ಇದಕ್ಕೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಇದು ಫ್ಯಾನ್ಸಿ ಆಗಿರೋವಂಥದ್ದು. ಇದು ಚೂಡಿದಾರಿಗಾಗಿರ್ಬೋದು ಸ್ಯಾರಿಗಾಗಿರ್ಬೋದು ಅದಕ್ಕೆ ಹಾಕೋಬೋದು ಇದನ್ನು. ನೆಕ್ಸ್ಟ್ ಇದು ಬಂದು ಈಗ ಟ್ರೆಂಡ್ ಇದೆಯಲ್ಲ ಆ ಥರ ಗೋಲ್ಡ್ ಇದು. ನನಗೆ ಇದು ಹೇಳಿದ
ಅಷ್ಟು ಚೆನ್ನಾಗಿದೆ ಡಿಸೈನು. ಬಟ್ ಇದನ್ನೆಲ್ಲ ಹಾಕ್ಕೊಂಡು ಮಲ್ಕೊಳ್ಳೋದಕ್ಕಾಗೋದಿಲ್ಲ. ಇದು ಹಾಕ್ಕೊಂಡೆಲ್ಲ ಮಲ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಇದೆಲ್ಲ ಒಂದು ಸ್ವಲ್ಪ ಅಷ್ಟು ಗಟ್ಟಿ ಇರಲ್ವಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡೆಲ್ಲ ಮಲ್ಕೊಳ್ಳೋದಕ್ಕಾಗೋದಿಲ್ಲ. ಆ್ಯಂಡ್ ಇದು ಸ್ಟೋನ್ ಎಲ್ಲ ನೋಡ್ತಾ ಇರ್ಬೋದು. ಪ್ರತಿಯೊಂದಕ್ಕೂ ನಾನು ಈ ಥರ ಸ್ಟೋನ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಬಟ್ ನಾನು ಇದನ್ನ ಡಿಸೈನ್ ನೋಡಿರಲಿಲ್ಲ. ಒಂದು ಹೇಗಿದೆ ಅಂದ್ಬಿಟ್ಟು ಡಿಸೈನ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಐ ಹೋಪ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ಇಯರಿಂಗ್ ಕಲೆಕ್ಷನ್ಸ್ ಮಾಡಿರೋದು ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ. ಇನ್ನು ಯಾವ ಥರ ವ್ಲಾಗ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆಲ್ಲರಿಗೂ ಕೂಡ ಇಯರಿಂಗ್ ಕಲೆಕ್ಷನ್ಸ್ ಮಾಡಿರೋದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ರಿಕ್ವೆಸ್ಟ್ ವಿಡಿಯೋ ಆಗಿತ್ತು, ಅದಕ್ಕೋಸ್ಕರ ಇಯರಿಂಗ್ ಕಲೆಕ್ಷನ್ಸ್ನ ಮಾಡಿದ್ದೀನಿ ನಾನು. ಮುಂದೆ ಹಾಕುವಂಥ ವ್ಲಾಗ್ಸ್ಗಳನ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಇನ್ನು ಯಾವ ಥರ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲೀಸ್ ಅವ್ರಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.